ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ಕಾಬೂಲ್ ಕಡಲೆ ತಗೊಂಡು ಒಂದು ಹೈ ಪ್ರೋಟೀನ್ ಇರುವಂತಹ ಸಲಾಡ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು, ನಾನು ಒಂದು ಬೌಲಷ್ಟು ಕಾಬೂಲ್ ಕಡಲೆನ ಒಂದು 8 ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೀನಿ, ಮತ್ತು ಟೊಮೆಟೊ, ಸ್ವಲ್ಪ ಮೊಸರು, ಮತ್ತು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪೌಡರು, ಮೆಣಸು ಪೌಡರು. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಕಾಳು ತೊಳೆದು ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 2 ರಿಂದ 3 ವಿಸಿಲ್ ಮಾಡಿಸ್ಕೊಳ್ಳೋಣ. ನೋಡಿ, ಕಾಬೂಲ್ ಕಡಲೆ 3 ವಿಸಿಲ್ ಮಾಡಿಸಿ ಸ್ವಲ್ಪ ಬಸ್ತು ನೀರೆಲ್ಲ ಸಪ್ರೇಟ್ ಮಾಡಿ ಒಂದು 5 ನಿಮಿಷ ತಣ್ಣಗೆ ಮಾಡಿ ಹಾಕ್ಕೊತಾ ಇದ್ದೀನಿ ಬೌಲ್ಗೆ. ಇವಾಗ ಇದಕ್ಕೆ ಸೌತೆಕಾಯಿ ಹಾಕ್ತಾ ಇದ್ದೀನಿ, ಟೊಮೆಟೊ, ಈರುಳ್ಳಿ, ಮೊಸರು, ಮತ್ತು ಮೆಣಸು ಪುಡಿ, ಸ್ವಲ್ಪ ಜೀರಿಗೆ ಪುಡಿ. ನಿಂಬೆಹಣ್ಣು ಹಾಕ್ಬಿಡೋಣ ಸ್ವಲ್ಪ. ಇದಕ್ಕೆ ಬೇಕಂದರೆ ನೀವು ಕೊತ್ತಂಬರಿನೂ ಸ್ವಲ್ಪ ಹಾಕೊಬೋದು, ನಾನು ಇಲ್ಲಿ ಹಾಕಿಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಕಾಬೂಲ್ ಕಡಲೆ ಬದಲಾಗಿ ಮಾಮೂಲಿ ಕಡಲೆ ಬರುತ್ತಲ್ಲ, ಅದು ಬೇಯಿಸ್ಕೊಂಡು ಇದೇ ಥರ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ಸ್ ಜಾಸ್ತಿ ಸಿಗುತ್ತೆ ನಮ್ಮ ಬಾಡಿಗೆ. ನೋಡಿ, ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಇವಾಗ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.